ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮೃತಧಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಕಡೆ ಶುರುವಿನಲ್ಲಿ ದಿಯಾ ಅವರು ಜಯದೇವ್ನ ನೋಡ್ತಾರೆ. ಅಷ್ಟಕ್ಕೂ ನೀವ್ ಯಾಕೆ ಜೈ ಬಂದಿದ್ರಿ, ಯಾಕೆ ಬರಕ್ ಹೋದ್ರಿ ಜೈ? ಬೇಬಿ ಅದೇನ್ ಗೊತ್ತಾ ಬೇಬಿ, ನಾನು ಭಾಗ್ಯಮ್ಮನ ನೋಡ್ಬಿಟ್ಟೆ ದೇವಸ್ಥಾನದಲ್ಲಿ ಹಾಗಂತ ಹೇಳ್ತಾರೆ ಜಯದೇವ್ ಅವರು. ಆಗ ದಿಯಾ, ಏನ್ ಬೇಬಿ ನಿಂಗೆ ತಲೆ ಕೆಟ್ಟಿದ್ಯಾ? ಅವ್ರು ಯಾಕೆ ಅಷ್ಟಕ್ಕೂ ಇಲ್ಲಿ ಬರ್ತಾರೆ, ಅವ್ರಿಗೇನ್ ತಲೆ ಕೆಟ್ಟಿದ್ಯಾ? ಆಗ ಜಯದೇವ್ ಅವರು, ನಾನು ಭಾಗ್ಯಮ್ಮನ್ನ ಸರಿಯಾಗಿ ನೋಡ್ತೀನಿ, ಅವ್ರು ನನ್ ಕೈ ಸಿಕ್ಕಿದ್ರೆ ನನ್ ಕೆಲ್ಸ ಎಲ್ಲ ಸಲೀಸಾಗುತ್ತೆ. ಸರಿ ಜೈ, ಒಂದ್ ನಿಮಿಷ ಇರಿ, ನಾನು ಬರ್ತೀನಿ, ದೇವಸ್ಥಾನದಲ್ಲಿ ಪ್ರಸಾದ ತಗೊಂಬರೋಣ ಅಂತ ದಿವ್ಯಾ ಅವರು ಹೇಳ್ತಾರೆ. ಈ ಕಡೆ ದೇವಸ್ಥಾನದಲ್ಲಿ ಮಲ್ಲಿ ಮತ್ತೆ ಭೂಮಿಕಾ ಅವರು ದೇವಸ್ಥಾನದಲ್ಲಿ ದೀಪನ ಬೆಳಗ್ತಾ ಇರ್ತಾರೆ. ಆಗ ಮಲ್ಲಿ ಅವರು ಕೂಡ, ಅಕ್ಕ ದೇವಸ್ಥಾನಕ್ಕೆ ಬಂದು ತುಂಬಾನೇ ಖುಷಿ ಆಗ್ತಿದೆ ಅಕ್ಕ ಅವರೇ. ಆಗ ಮಲ್ಲಿ ಅವರು, ದೇವರೇ ಆದಷ್ಟು ಬೇಗ ಭೂಮಿಕಾ ಅಕ್ಕ ಮತ್ತೆ ಗೌತಮ್ ಬಾಬಾ ಒಂದಾಗೋ ರೀತಿ ಮಾಡು, ಆ ಮಗು ಕೂಡ ಅಪ್ಪನ್ನ ಬಯಸ್ತಿದೆ, ಅವರಿಬ್ರನ್ನ ಆದಷ್ಟು ಬೇಗ ಒಂದ್ ಮಾಡು. ಆಕಾಶ್ ಕೂಡ ಅಪ್ಪ ಅಮ್ಮ ಜೊತೆನೆ ಇರ್ತಾನೆ, ಅಮ್ಮ ಈ ಸನ್ನಿಧಿಯಲ್ಲಿ ಅವರಿಬ್ರನ್ನ ಒಂದಾಗೋ ರೀತಿ ಮಾಡಮ್ಮ ದೇವಿ ಅಂತ ಮಲ್ಲಿ ಅವರು ಬೇಡ್ಕೊಂತಾರೆ. ಈ ಕಡೆ ಭೂಮಿಕಾ ಅವರು ದೀಪನ ಬೆಳಗಿಸಿ ಮೇಲ್ಗಡೆ ಹೋಗ್ತಾರೆ. ಅಕ್ಕ ನಾವ್ ಇಲ್ಲೇ ಇರ್ತೀವಿ, ನೀವು ಮೇಲ್ಗಡೆ ಹೋಗ್ ಬನ್ನಿ, ನಾನು ಆಕಾಶ್ ಇಲ್ಲೇ ಇರ್ತೀವಿ ಮಲ್ಲಿ ಅವರು ಹೇಳ್ತಾರೆ. ಆಗ ಭೂಮಿಕಾ ಅವರು, ಇಲ್ಲೇ ಇರು ಹುಷಾರು ಅಂತ ಹೇಳ್ಬಿಟ್ಟು, ಯಾವ್ದೇ ಕಾರಣಕ್ಕೂ ಎಲ್ಲೂ ಹೋಗ್ಬೇಡ ಮಲ್ಲಿ ಅಂತ ಭೂಮಿಕಾ ಅವರು ಹೇಳ್ತಾರೆ. ಈ ಕಡೆ ಗೌತಮ್ ಅವರು ಕೂಡ ಎಲ್ಲ ಕಡೆ ಹುಡುಕಾಡಿ ಫೋಟೋ ತೋರಿಸಿ ಈ ಕಡೆ ಕೊನೆಯದಾಗಿ ದೇವಸ್ಥಾನಕ್ಕೆ ಬಂದಿರ್ತಾರೆ. ಇಷ್ಟು ಜನದಲ್ಲಿ ಭಾಗ್ಯಮ್ಮ ಇಲ್ಲೇ ಇರ್ತಾರ. ಆಗ ಆನಂದ್ ಅವ್ರಿಗೆ ಕಾಲ್ ಮಾಡ್ತಾರೆ. ಏನಾದ್ರೂ ಸುಳಿಸುತ್ತೇನೋ ಅಂತ ಕೇಳ್ತಾರೆ. ಆಗ ಆನಂದ್ ಅವರು, ಇಲ್ಲ ಗೆಳೆಯ, ಭಾಗ್ಯಮ್ಮನ್ನ ನೋಡಿಲ್ಲ ಅಂತಾನೆ ಹೇಳ್ತಿದ್ದಾರೆ ಅಂತ ಆನಂದ್ ಅವ್ರು ಹೇಳ್ತಾರೆ. ಆಗ ಗೌತಮ್ ಅವರು, ತುಂಬಾ ಭಯ ಆಗ್ತಿದೆ ಗೆಳೆಯ ಅಂತ ಹೇಳ್ತಾರೆ. ಆಗ ಆನಂದ್ ಅವರು, ಇಲ್ಲ ಗೆಳೆಯ, ಖಂಡಿತವಾಗ್ಲೂ ಸಿಕ್ಕೇ ಸಿಗ್ತಾರೆ. ಮತ್ತೆ ಈ ಕಡೆ ದೇವಸ್ಥಾನದಲ್ಲಿ ಇಲ್ಲಿ ಭಾಗ್ಯಮ್ಮ ಅವರು ಭೂಮಿಕನ ನೋಡೋ ಅಷ್ಟರಲ್ಲಿ ಈ ಕಡೆ ಜಯದೇವ್ನ ನೋಡ್ಬಿಡ್ತಾರೆ. ಅಯ್ಯಯ್ಯೋ, ಏನಿದು, ಇವನ್ ಬಂದ್ಬಿಟ್ಟಿದ್ದೇನಲ್ಲ, ಅಯ್ಯೋ ನಾನು ಏನಾದ್ರು ಇವನ್ ಕೈಗೆ ಸಿಗಾಕೊಂಡ್ರೆ ನಾನೇನ್ ಮಾಡ್ಲಿ? ಆಗ ಭಾಗ್ಯಮ್ಮ ಅವರು ತಪ್ಪಿಸ್ಕೊಂಡು ಜನರ ಸಂಧಿಯಲ್ಲಿ ಬಂದ್ಬಿಡ್ತಾರೆ. ಆಗ ಜನರ ಸಂಧಿಯಲ್ಲಿ ಹೋಗ್ತಾರೆ. ಅವಾಗ ಭೂಮಿಕಾ ಅವ್ರನ್ನ ನೋಡ್ತಾರೆ. ಅರೆ ಭೂಮಿಕಾ ಅಂತ ಖುಷಿ ಪಡ್ತಾರೆ. ಈ ಕಡೆ ಗೌತಮ್ ಅವರು ಕೂಡ ಎಲ್ಲ ಕಡೆ ಓಡಾಡ್ತಿರ್ತಾರೆ. ಅಯ್ಯೋ ಅಮ್ಮ ಇಲ್ಲೇ ಎಲ್ಲೋ ಇರ್ಬೇಕು. ಆಗ ಜಯದೇವ್ ಅವರು ಕೂಡ ದೇವಸ್ಥಾನದಲ್ಲೇ ಇರ್ತಾರೆ. ಆಗ ಗೌತಮ್ ಅವರು ಕೂಡ ಅದೇ ದೇವಸ್ಥಾನದಲ್ಲೇ ಬಂದಿರ್ತಾರೆ. ಆದ್ರೆ ಎಲ್ಲರೂ ಕೂಡ ಬೇರೆ ಬೇರೆ ಆಗಿರ್ತಾರೆ. ಆದ್ರೆ ಭಾಗ್ಯಮ್ಮ ಭೂಮಿಕಾನ ನೋಡಿ ತುಂಬಾ ಖುಷಿಯಿಂದ ಕೂಗ್ತಾರೆ. ಭೂಮಿಕಾ ಅಂತ ಕೂಗೋದಿಕ್ ಹೋಗ್ತಾರೆ. ಆದ್ರೆ ಭೂಮಿಕಾ ಅವರು ಮೇಲ್ಗಡೆ ದೇವರಿಗೆ ಕೈ ಮುಗಿತಾ ಇರ್ತಾರೆ. ಆಗ ಭೂಮಿಕಾ ಅವ್ರ ಸೀರೆಗೆ ಅಲ್ಲಿರೋ ದೀಪದ ಬೆಂಕಿ ತಾಕುತ್ತೆ. ಆಗ ಅದನ್ನ ನೋಡಿದ ಭಾಗ್ಯಮ್ಮಗೆ ತುಂಬಾನೇ ಭಯ ಆಗುತ್ತೆ. ಜೋರಾಗಿ ಭೂಮಿಕಾ ಅಂತ ಕಿರ್ಚ್ಕೊಂತಾರೆ. ಆಗ ಭೂಮಿಕಾ ಅವ್ರು ಈ ಕಡೆ ತಿರುಗಿ ನೋಡಿದಾಗ ಅತ್ತೆ ಅತ್ತೆ ಅಂತ ತುಂಬಾನೇ ಖುಷಿ ಪಡ್ತಾರೆ. ಅಯ್ಯೋ ಅಯ್ಯೋ ಅತ್ತೆ ಅತ್ತೆ ನೀವು? ಆಗ ಭೂಮಿಕಾ ಅವರು ಸೀರೆಲಿರೋ ಬೆಂಕಿನ ಆರಿಸ್ಕೊಂತಾ ಇರ್ತಾರೆ. ಈ ಕಡೆ ಗೌತಮ್ ಅವ್ರಿಗೂ ಕೂಡ ಭಾಗ್ಯಮ್ಮನ ವಾಯ್ಸ್ ಕೇಳುತ್ತೆ. ಇದೇನಿದು ಅಮ್ಮ ಕೂಗ್ತಿದಾರಲ್ಲ ಅಂತ ಗೌತಮ್ ಅವರು ಕೂಡ ಓಡಿ ಈ ಕಡೆ ಬರ್ತಾರೆ. ಆಗ ಮಲ್ಲಿ ಅವ್ರಿಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ. ಅಂದ್ರೆ ಭೂಮಿಕಾ ಅವರು ಅದು ಹಚ್ಕೊಂಡಿರೋ ಬೆಂಕಿನ ಆರಿಸ್ಕೊಂತಾ ಇರ್ಬೇಕಾದ್ರೆ ಆಗ ಭಾಗ್ಯಮ್ಮ ಅವರು ಎಲ್ಲೂ ಕಾಣಿಸ್ತಾನೆ ಇರೋದಿಲ್ಲ. ಖಂಡಿತವಾಗ್ಲೂ ಜಯದೇವ್ ಅವರು ಭಾಗ್ಯಮ್ಮನ ಎಳ್ಕೊಂಡು ಹೋದ್ರ ಅಥವಾ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.